முதலமைச்சர் வாயை திறந்து பேசுறாரா? பேச மாட்டேங்கிறார். அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வருமா? ಕಾವೇರಿ ಸೊನ್ನೆ. ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಸಿಎಂ ವಿಜಯರನ್ನ ತರಾಟೆಗೆ ತೆಗೆದುಕೊಂಡ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಮಾತಿನ ಮಧ್ಯೆ ನಟಿ ತ್ರಿಷಾ ಹೆಸರು ಕೇಳಿದ ಕೂಡಲೇ ಕೊಟ್ಟ ರಿಯಾಕ್ಷನ್ ಏನಿದೆ, ಸದ್ಯ ವಿಜಯ್ ಬೆಂಬಲಿಗರು ಟಿವಿಕೆ ಮತ್ತು ಬಿಜೆಪಿಯನ್ನು ಕೂಡ ಕೆರಳಿಸಿದೆ. ಕಾವೇರಿ ನೀರು ಬಿಡದ ಕರ್ನಾಟಕವನ್ನ ಸಿಎಂ ಜೋಸೆಫ್ ವಿಜಯ್ ಅವರು ಪ್ರಶ್ನಿಸದೆ ಸುಮ್ಮನಿದ್ದಾರೆ. ಇದು ಸರಿನಾ ಅಂತ ತಂಜಾವೂರಿನಲ್ಲಿ ನಡೀತಾ ಇದ್ದ ಸಭೆಯಲ್ಲಿ ಭಾಷಣ ಮಾಡ್ತಾ ಇದ್ದ ವೇಳೆ ಅತ್ತ ನಟಿ ತ್ರಿಷಾ ಹೆಸರು ಪದೇ ಪದೇ ಕೂಗಿದ ತಕ್ಷಣ ತಮ್ಮದೇ ಶೈಲಿಯಲ್ಲಿ ನಗ್ತಾ ಕೊಟ್ಟ ಲುಕ್ ಸದ್ಯ ತಮಿಳುನಾಡು ರಾಜಕೀಯದಲ್ಲಿ ಭಾರೀ ವಿವಾದ ಕೆರಳಿಸಿದೆ. ಇದು ಡಬಲ್ ಮೀನಿಂಗ್ ಅಂತ ಕರೆದಿರೋ ಟಿವಿಕೆ ವಿಜಯ್ ಬೆಂಬಲಿಗರು ನಟಿಯ ಹೆಸರೇಳಿದ್ಯಾಕೆ ಹೀಗ ನಡೆದುಕೊಳ್ಳೋದು, ಇದು ಅಸಹ್ಯಕರ ಅಂತ ಛೀಮಾರಿ ಹಾಕಿದ್ದಾರೆ. ಸಭೆಯಲ್ಲಿ ವಿಜಯ್ ವಿರುದ್ಧ ಉದಯನಿಧಿ ಸಿಡಿದೆದ್ದು ಮಾತನಾಡ್ತಾ ಇದ್ದ ವೇಳೆ ಸಾರ್ವಜನಿಕರು ತ್ರಿಷಾ ತ್ರಿಷಾ ಅಂತ ಜೋರಾಗಿ ಕೂಗುವುದಕ್ಕೆ ಶುರು ಮಾಡಿದ್ರು. ಇದರಿಂದ ಕೆರಳಿದ ಸ್ಟಾಲಿನ್ ಪುತ್ರ ಕೆಲವು ಸೆಕೆಂಡ್ ಮಾತು ನಿಲ್ಲಿಸಿ ನಕ್ಕಿದ್ರು. ಇದನ್ನ ನೋಡಿದ ಟಿವಿಕೆ ಮತ್ತು ಬಿಜೆಪಿ ನಟಿಯ ಹೆಸರು ಕೇಳಿದ್ದಕ್ಕೆ ಹೀಗ ದ್ವಂದ್ವ ಅರ್ಥ ಕೊಡೋ ಹೇಳಿಕೆಯನ್ನ ಕೊಡೋದು ವರ್ತಿಸೋದು ಅಂತ ತರಾಟೆಗೆ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ತುಣುಕು ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ எங்க தண்ணி வருதோ இல்ல அங்க தண்ணி வருமா? ಕಾವೇರಿ ಸೊನ್ನೆ. ಖಂಡನೆಗೂ ಕಾರಣವಾಗ್ತಾ ಇದೆ. ಟಿವಿಕೆ ಶಾಸಕ ರೇವಂತ್ ಚರಣ್ ಆಕ್ರೋಶ ವ್ಯಕ್ತಪಡಿಸಿ ಇದೆಂಥ ಅಸಹ್ಯಕರ, ಯಾವುದೇ ವ್ಯಕ್ತಿ ವಿರುದ್ಧ ಇಂತಹ ಕೀಳು ಮಟ್ಟದ ಹೇಳಿಕೆ ಕೊಡೋದು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ಅವರ ಹತಾಶೆ ಮತ್ತು ರಾಜಕೀಯ ಸಂಸ್ಕೃತಿಯ ಅಧಪ್ಪತನವನ್ನ ಎತ್ತಿ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡು ಬಿಜೆಪಿ ವಕ್ತಾರ ನಾರಾಯಣನ್ ತಿರುಪತಿ ಮಾತನಾಡಿ, ತಾಯಿ ಹೆಂಡತಿ ಮತ್ತು ಮಗಳಿರೋ ಯಾವುದೇ ವ್ಯಕ್ತಿ ಸಾರ್ವಜನಿಕವಾಗಿ ಇಷ್ಟು ಕೀಳಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ, ಇಂತಹ ಅಸಭ್ಯ ವರ್ತನೆ ತೋರಿದ ಉದಯನಿಧಿಯನ್ನ ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಸಿಎಂ ವಿಜಯ್ ಅವರಿಗೆ ಆಗ್ರಹ ಮಾಡಿದ್ದಾರೆ. ಈ ಹಿಂದೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೂ ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ಭಾರಿ ಆಕ್ರೋಶ ಟೀಕೆಗಳು ವ್ಯಕ್ತವಾಗಿತ್ತು. ಸುಪ್ರೀಂ ಕೋರ್ಟ್ನಿಂದಲೂ ತೀಕ್ಷ್ಣ ತಾರತಮ್ಯ ಎದುರಿಸಿದ ಉದಯನಿಧಿ ಸ್ಟಾಲಿನ್ ಟಿವಿಕೆ ಪಕ್ಷದ ವಿರುದ್ಧ ಅಧಿಕಾರ ಕಳೆದುಕೊಂಡ ಬೆನ್ನಲ್ಲೇ ಮತ್ತೆ ಈಗ ಹೊಸ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿರುವುದು ದುರಂತ ಅಂತಾನೆ ಹೇಳಲಾಗ್ತಾ ಇದೆ. ஆனா இன்னைக்கு ஒரு சொட்டு தண்ணீர் கூட வரல. ஆனா இதை பத்தி இன்னைக்கு இருக்கக்கூடிய முதலமைச்சர் வாயை திறந்து பேசுறாரா? பேச மாட்டேங்கிறார். அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வருமா? ಕಾವೇರಿ ಸೊನ್ನೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.